ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಅಶೋಕ್ ಎಫ್ ದೊಡ್ಮನಿ. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ಶಿವಶರಣೆ ಅಕ್ಕ ಮಹಾದೇವಿಯವರ ವಚನದಲ್ಲಿ ಪುಷ್ಪ ಕೃಷಿಯಲ್ಲಿ ಆರೋಗ್ಯಕರ ಉಸಿರಿನ ಸುವಾಸನೆಯ ಅಗತ್ಯತೆಯ ವಿಶ್ಲೇಷಣೆಯನ್ನು ಕಾಣಬಹುದು. ವಚನ ಸಂಖ್ಯೆ 84ರಲ್ಲಿ ವಚನ ಈ ರೀತಿಯಾಗಿದೆ. ಉಸಿರಿನ ಪರಿಮಳವಿರಲು ಕುಸುಮದ ಹಂಗೇಕಯ್ಯ, ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೇಕಯ್ಯ. ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೇಕಯ್ಯ. ಚನ್ನಮಲ್ಲಿಕಾರ್ಜುನ. ಅಕ್ಕನವರು ವೈಚಾರಿಕವಾಗಿ ಪ್ರಶ್ನೆ ಮಾಡಿದ್ದಾರೆ. ನಮಗೆ ನಮ್ಮ ಉಸಿರಿನ ಸುವಾಸನೆ ಇರಬೇಕಾದರೆ ಹೊರಗಿನ ಪುಷ್ಪದ ವಾಸನೆಯ ಅಗತ್ಯ ಭಾರ ನಮಗೇಕೆ ಎಂದು. ಅಂದರೆ ಈ ಉಸಿರು ಎಂಬುದು ಸಕಲ ಜೀವರಾಶಿಗಳ ಚೇತನವಾಗಿದೆ, ಅರ್ಥಾತ್ ಪ್ರಾಣವಾಯು ಆಮ್ಲಜನಕ. ಈ ಆಮ್ಲಜನಕವನ್ನು ಸೇವಿಸುವುದು ನಮ್ಮ ನಿತ್ಯ ಪ್ರಾಣಲಿಂಗ ಪೂಜೆಯಾಗಿದೆ. ಈ ಪ್ರಾಣಲಿಂಗ ಪೂಜೆಯಿಂದ ನಮ್ಮ ಶರೀರವು ಶುದ್ಧೀಕರಣಗೊಂಡು ನಿರ್ಮಲವಾಗಿರುತ್ತದೆ. ಜೊತೆಗೆ ನಮ್ಮ ಮನಸ್ಸನ್ನು ಸದಾ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತದೆ. ಇದರಿಂದ ನಮ್ಮ ದೇಹ ಮನಸ್ಸು ಸಮತೋಲನವಾಗಿದ್ದು ದೈಹಿಕ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತದೆ. ಈ ರೀತಿ ಆರೋಗ್ಯ ಚೆನ್ನಾಗಿರಲು ನಾವು ಆಗಾಗ ನಮ್ಮ ಉಸಿರಾಟದ ಕಡೆಗೆ ಗಮನ ಹರಿಸುತ್ತಿರಬೇಕು. ಏಕೆಂದರೆ ಇದರಿಂದ ನಮ್ಮ ಚರ್ಮದಲ್ಲಿನ ರಂಧ್ರಗಳು ಸಹ ಉಸಿರಾಡಿ ಚರ್ಮದೊಳಗಿನ ಮಲವು ಬೆವರಿನ ರೂಪದಲ್ಲಿ ಹೊರಬಂದು ನಮ್ಮ ಶರೀರದ ದುರ್ಗಂಧವನ್ನು ಕಳೆದು ಸುಗಂಧ ವಾಸನೆ ಬೀರುವಂತೆ ಮಾಡುತ್ತದೆ. ಈ ವಿಷಯವನ್ನು ತಿಳಿದುಕೊಂಡು ಅದನ್ನು ಕ್ರಮಬದ್ಧವಾಗಿ ಆಚರಿಸಿದಾಗ ಈ ಹೊರಗಿನ ಹೂವಿನ ಪರಿಮಳದಿಂದ ಕೂಡಿದ ಸುಗಂಧ ದ್ರವ್ಯವನ್ನು ನಮ್ಮ ದೇಹಕ್ಕೆ ಸಿಂಪಡಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಎನ್ನುವುದು ಅಕ್ಕನವರ ಅನುಭವದ ಮಾತಾಗಿದೆ. ಉಸಿರಿಗೆ ಪರಿಮಳವಿಲ್ಲದ ಕಾರಣ ನಾವು ಹೂವಿನ ಸುವಾಸನೆ ಬಯಸುತ್ತೇವೆ. ಒಂದು ವೇಳೆ ಉಸಿರೇ ಪರಿಮಳವಾದರೆ ಅದು ಅಘಟಿತ ಘಟನೆಯಾಗುವುದು. ಇಂಥ ಘಟನೆಗಳು ಕಾವ್ಯಲೋಕದಲ್ಲಿ ಘಟಿಸುತ್ತವೆ. ಪರಿಶುದ್ಧ ಮಾನವರ ಉಸಿರು ಪರಿಮಳದ ಹಾಗೆ ಎಂದು ಅನುಭಾವಿಗಳು ಹೇಳುತ್ತಾರೆ. ಅಕ್ಕಮಹಾದೇವರ ವಚನಗಳು ಕಾವ್ಯಶಕ್ತಿಯಿಂದ ಅನುಪಮವಾಗಿವೆ. ಎಲ್ಲಕ್ಕೂ ಹೆಚ್ಚಾಗಿ ಬದುಕಿನ ಕಾಳಜಿಯಿಂದ ಮಹತ್ವಪೂರ್ಣವಾಗಿವೆ. ಅದೇ ರೀತಿ ಜಗದ ಜಂಜಾಟದಿಂದ ದೂರ ಉಳಿಯುವುದಕ್ಕಾಗಿ ಏಕಾಂತಕ್ಕೆ ಪಲಾಯನ ಮಾಡುವವರು ಉಂಟು. ಆದರೆ ಜಗದ ನೋವನ್ನು ತಮ್ಮ ನೋವಾಗಿಸಿಕೊಂಡ ಶರಣರು ಜನರ ಮಧ್ಯೆ ಇದ್ದುಕೊಂಡು ಅವರ ಅನುಭವವನ್ನು ಗೌರವಿಸುತ್ತಲೇ ಅವರಿಗೆ ಹೊಸ ಬದುಕಿನ ಅರಿವನ್ನು ಕೊಡುತ್ತಾ ಸಾಗಿದವರು. ಲೋಕವೇ ತಾವಾದವರು, ಕ್ಷಮೆ ದಮೆ ಶಾಂತಿ ಮತ್ತು ಸೈರಣೆಯಿಂದ ಇದ್ದವರು. ಹೀಗಾಗಿ ಶರಣರಿಗೆ ಸಮಾಧಿಯ ಮತ್ತು ಏಕಾಂತದ ಹಂಗು ಇರಲಿಲ್ಲ. ಅವರು ಜನರ ಜೊತೆಗೆ ಇದ್ದು ಸಮಾಜ ಪರಿವರ್ತನೆಯಲ್ಲಿ ತೊಡಗಿದ್ದರು. ಸರ್ವ ಸಮತ್ವದ ಸಮಾಜಕ್ಕಾಗಿ ಸರ್ವಸ್ವವನ್ನು ಅರ್ಪಿಸಿದ್ದರು. ಇಂಥ ಶರಣ ಸಂಕುಲದಲ್ಲಿ ಕಂಗೊಳಿಸುವ ಅಕ್ಕಮಹಾದೇವಿಯ ಈ ವಚನ ಜೀವೋಪರ ಧೋರಣೆಯ ಪ್ರತೀಕವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣೆಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳೊಂದಿಗೆ ನಮಸ್ಕಾರಗಳು.